ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀ ಮಹಿಪತಿದಯಿತಾಂ ಮಪ್ಯುಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಸ್ಕಂದಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ. ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ನಾವು ಆದಿದೇವ ಅಂತ ಭಗವಂತನ ನಾಮವನ್ನು ಹೇಳ್ಕೊಂಡಿದ್ದೇವೆ. ಆದಿದೇವ ಅಂದರೆ ಎಲ್ಲದಕ್ಕೂ ಮೂಲಭೂತನಾಗಿದ್ದಾನೆ, ಕಾರಣನಾಗಿದ್ದಾನೆ. ಆದ ಕಾರಣ ಅವನಿಗೆ ಆದಿದೇವ ಅಂತ ಹೆಸರು. ಇವತ್ತು ಈ ಶ್ಲೋಕದಲ್ಲಿ ಕೊನೆಯ ಹೆಸರು ಪುರಂದರ. ಪುರಃ ಸಂಸಾರರೂಪಾಃ ಪುರಃ ಧಾರಯತಿ ಇತಿ ಪುರಂದರಃ. ಋಗ್ಭಾಷ್ಯದಲ್ಲಿ ಹೇಳ್ತಾರೆ ಪುರಃ ಸಂಸಾರರೂಪಃ. ಪುರಃ ಏನು? ಪುರ ಅಂತ ಹೇಳಿದರೆ ದೇಹ, ಸಂಸಾರ ರೂಪವಾದ ದೇಹ. ಧಾರಯತಿ ಅದರನ್ನು ಸೀಳುವವನು. ಆದ ಕಾರಣ ಪುರಂದರ. ಅಂದರೆ ಜೀವರ ಈ ಸಂಸಾರ ರೂಪವಾದ ಈ ದೇಹವನ್ನು ಸೀಳುವವನು. ಆದ ಕಾರಣ ಭಗವಂತನಿಗೆ ಪುರಂದರ ಅಂತ ಹೆಸರು. ಪುರ ಅಂದರೆ ನಮಗೆ ಪಟ್ಟಣ ಅಂತ ಅರ್ಥ. ಅನಂತಪುರ, ಹಿಂದೂಪುರ, ನಾರಾಯಣಪುರ ಅಂಥೇಳಿ ಅದು ಒಂದು ಅರ್ಥ. ಪುರ ಅಂತ ಹೇಳಿದರೆ ಈ ದೇಹ. ಪುರುಷ ಅಂತ ಹೆಸರು. ಈ ಪುರುಷ ಎಂಬ ಶಬ್ದ ಪುಂಲಿಂಗವನ್ನು ತಿಳಿಸುವಂತಹ ಪುರುಷನಲ್ಲ. ಪುರುಷ ಎಂಬ ಶಬ್ದ ಹೆಂಗಸರಿಗೂ ವರ್ತಿಸುತ್ತೆ, ಗಂಡಸರಿಗೂ. ಯಾಕೆ ಅಂದರೆ ಈ ಜೀವನು ಪುರ ದೇಹಗಳನ್ನು ಸರತಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಇವನು ಹೋಗ್ತಾ ಇರ್ತಾನೆ. ಆದ ಕಾರಣ ಜೀವನಿಗೆ ಪುರುಷ ಅಂತ ಹೆಸರು. ಪುರ ಅಂದರೆ ದೇಹ ಅಂತೇಳಿ. ಅದು ಸ್ತ್ರೀ ಆಗಬಹುದು, ಪುರುಷನಾಗಬಹುದು. ಪುರುಷ ಅಂದರೆ ಒಂದು ದೇಹದಿಂದ ಒಂದು ಹೋಗುವವನು. ಯಾರು? ಜೀವ. ಹಾಗೆ ಈ ಜೀವಾತ್ಮರ ಸಂಸಾರ ರೂಪವಾದ ಪುರಗಳನ್ನು, ದೇಹಗಳನ್ನು ಸೀಳುವವನು. ಯಾಕೆ ಸೀಳಬೇಕು ಅಂಥೇಳಿದರೆ ಅವರ ಸಾಧನೆ ಪೂರ್ತಿಯಾದ ಮೇಲೆ ಅವರ ಲಿಂಗದೇಹವನ್ನು ಭಂಗ ಮಾಡ್ತಾನೆ ಭಗವಂತ ಪುರಂದರ. ಇನ್ನು ಯಾಕೆ ಈ ಜೀವಾತ್ಮರು ಈ ಸಂಸಾರ ಬಂಧನದಲ್ಲಿ ಸಿಲುಕುತ್ತಾರೆ? ಕಾರಣವೇನು? ಅದಕ್ಕೆ ಯಾವ ಗುಣ ಕಾರಣ ಮೊದಲಾದ ವಿಷಯಗಳನ್ನೆಲ್ಲ ನಮಗೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ತಂತ್ರ ಭಾಗವತ ಗ್ರಂಥದ ವಾಕ್ಯ
ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಭಾರತದ ವಾಕ್ಯ, ಭಾಗವತದ ವಾಕ್ಯ, ಈ ರೀತಿಯಾಗಿ ವಾಕ್ಯಗಳನ್ನೆಲ್ಲ ಹೇಳಿ ನಮಗೆ ಹೇಳ್ತಾ ಇದ್ದಾರೆ. ಏನು? ಅಹಂಕಾರಾತ್ತು ಸಂಸಾರೋ ಭವೇಜ್ಜೀವಸ್ಯ ನ ಸ್ವತಃ ಕುತಶ್ಚಿದಾನಂದತನೋ ಸ್ವರೂಪೇಚ್ಛಾಯುತಸ್ಯ ಸಹ ಜೀವಸ್ಯ ಸುಖರೂಪಸ್ಯ ನ ದುಃಖಂ ಕ್ವಚಿದಿಶ್ಯತೆ ಅತೋ ಮನೋಭಿಮಾನೇನ ದುಃಖೀ ಭವತಿ ನಾನ್ಯಥಾ ಅಂತ ಹೇಳ್ತಾ ಇದ್ದ. ಈ ಜೀವಾತ್ಮರು ಸಂಸಾರ ಬಂಧನದಲ್ಲಿ ಸಿಲುಕುವುದಕ್ಕೆ ಅಹಂಕಾರಾತ್ಮಕವಾದ ಅಂತಃಕರಣವೇ ಕಾರಣವಾಗಿದೆ ಅಂತ ನಮಗೆ ತಂತ್ರ ಭಾಗವತ ಇದೆಲ್ಲ ಹೇಳ್ತಾ ಇದೆ. ನಮಗೆ ಪಂಚ ಮನೋವೃತ್ತಿಗಳು ಅಂತಿದೆ ಮನಸ್ಸಿನಲ್ಲಿ. ಅಹಂಕಾರ, ಅಂತಃಕರಣ, ಚಿತ್ತ ಅಂತೇಳಿ ಮೊದಲಾದ 5 ಪಂಚ ಮನೋವೃತ್ತಿಗಳಿದೆ. ಅದರಲ್ಲಿ ಈ ಅಹಂಕಾರಾತ್ಮಕವಾದ ಅಂತಃಕರಣವು ಕಾರಣವಾಗಿದೆ ಜೀವನು ಸಂಸಾರದಲ್ಲಿ ಸಿಲುಕುವುದಕ್ಕೆ. ಹೌದು, ಈ ಅಹಂಕಾರ ಎಂಬುದಿಲ್ಲದೆ ಇದ್ದರೆ, ಅಹಂ ಅಂದರೆ ನಾನು, ಈ ನಾನು ಎಂಬುವುದೇ ಎಲ್ಲದಕ್ಕೂ ಮೂಲ ಕಾರಣವಾಗಿದೆ. ಇದು ನಾನು ಅಂತ ಅಂದ್ಕೊಂಡ್ರೇ ನಮಗೆ ಸುಖ ಆಗಲಿ ದುಃಖ ಆಗಲಿ, ಆನಂದವಾಗಲಿ ಯಾವುದೇ ಆಗಲಿ. ನಾನು ಎಂಬುದು ಬಿಟ್ಟುಬಿಟ್ರೆ ಯಾವ ಬಂಧನವೂ ಇರಲ್ಲ. ಆದರೆ ಈ ಅಹಂಕಾರ, ಮಮಕಾರ ಅದು ಪ್ರಕೃತಿ ಮಾಯೆ. ಅದು ನಮ್ಮನ್ನು ನಾವು ಬಿಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ ಕಾರಣ ಅಹಂಕಾರಾತ್ಮಕವಾದ ಅಂತಃಕರಣವು ಜೀವಾತ್ಮರು ಸಂಸಾರ ಬಂಧನದಲ್ಲಿ ಸಿಲುಕುವುದಕ್ಕೆ ಕಾರಣವಾಗ್ತಾ ಇದೆ. ಇನ್ನು ದ್ವಯಮೇವ ಮಮಾಹಂ ವಾ ಸಂಸ್ಕೃತಿಸ್ತ್ವಹಮೇವ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿ. ಈ ಅಂತಃಕರಣದಲ್ಲೂ ನಮಗೆ ರಜೋಭಾಗ, ತಮೋಭಾಗ ಮತ್ತು ಅಹಂಕಾರಗಳಿಗೆ ಕಾರಣವಾಗಿ ಸಂಸಾರಕ್ಕೆ ಕಾರಣವಾಗ್ತಾ ಇದೆ. ನಾವು ತ್ರಿವಿಧ ಜೀವರಾಶಿಗಳಿದ್ದಾರೆ. ಸಾತ್ವಿಕ, ರಾಜಸ, ತಾಮಸ ಜೀವರಾಶಿಗಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ನಮ್ಮಲ್ಲೂ ತ್ರಿವಿಧ ಗುಣಗಳಿರುತ್ತೆ. ಪ್ರತಿಯೊಬ್ಬರಲ್ಲಿ ಎಲ್ಲರೂ, ಎಲ್ಲ ಜೀವರು ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ಬದ್ಧರಾಗಿದ್ದಾರೆ, ಬಂಧಿತರಾಗಿದ್ದಾರೆ. ಈ ಅಂತಃಕರಣದಲ್ಲೂ ರಜೋಭಾಗ, ರಜೋಗುಣ ಮತ್ತು ತಮೋಭಾಗ ಏನು ಮಾಡುತ್ತೆ? ಈ ಮಮಕಾರ, ಅಹಂಕಾರಗಳಿಗೆ ಕಾರಣವಾಗುತ್ತೆ. ನಾನು ಈಗಲೇ ಹೇಳಿದಂತೆ ಅಹಂಕಾರ, ಮಮಕಾರ. ಅಹಂ ನಾನು ಅಂತಂಬೋದು, ನಾನು ಮಾಡಿದೆ, ನಾನು ಅಂಥೇಳಿ. ಮಮಕಾರ ಇದು ನನ್ನದು, ಇದು ಯಾರದು? ಈ ಮನೆ ನನ್ನದು, ಇದು ನನ್ನದು, ಅದು ನನ್ನದು. ಅಹಂಕಾರ ನಾನು ಅಂತ ಹೇಳು, ಆಗೋಗುತ್ತೆ ಕೆಲಸ. ಈ ಅಂತಃಕರಣದಲ್ಲಿ ರಜೋಭಾಗ, ತಮೋಭಾಗ ನಮಗೆ ಇರುವ ಈ ಮಮಕಾರ, ಅಹಂಕಾರಗಳಿಗೆ ಕಾರಣವಾಗಿ ಅದು ನಮ್ಮನ್ನು ಸಂಸಾರದಲ್ಲಿ ತಳ್ಳುತ್ತಾ ಇದೆ. ಅದರಿಂದ ನಾವು ಸಂಸಾರದಲ್ಲಿ ಬಂಧಿತರಾಗ್ತಾ ಇದ್ದೇವೆ. ಅಹಂಕಾರ, ಮಮಕಾರಗಳೇ ಇಲ್ಲದೇ ಇದ್ದರೆ ಯಾವ ಬಂಧನವಿದೆ? ಇದು ನನ್ನ ಮನೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಪಾಸ್ತಿ ಎಂಬುವಂತಹ ಈ ನಾನು ನನ್ನದೆಂಬುದೇ ಇಲ್ಲದೇ ಇದ್ದರೆ ಯಾವುದು ನಮಗೆ ಬಂಧನವೇ ಇಲ್ಲ. ಅದಕ್ಕೆ ನೀವು ನಮಗೆ ಅದಕ್ಕೆ ಜ್ವಲಂತ ದೃಷ್ಟಾಂತ ಜಡಭರತರು. ಅವರು ಯಾವುದಕ್ಕೂ ಸ್ಪಂದಿಸುತ್ತಾ ಇದ್ದಿಲ್ಲ. ಒಂದು ಜಡ ಪದಾರ್ಥದಂತೆ ಇದ್ರಾದ ಕಾರಣ ಒಂದು ಕಲ್ಲಿಗೆ ಕಲ್ಲು ತೊಗೊಂಡು ಆ ಕಲ್ಲಿಗೆ ಇನ್ನೊಂದು ಕಲ್ಲಿಂತ ಹೊಡಿರಿ, ಅಭಿಷೇಕ ಮಾಡಿರಿ, ಅದಕ್ಕೆ ಬೆಣ್ಣೆ ಹಚ್ಚಿರಿ, ಏನು ಹಚ್ಚಿರಿ ಆ ಕಲ್ಲು ಯಾವುದಕ್ಕೂ ಸ್ಪಂದಿಸುವುದಿಲ್ಲ. ಯಾಕೆ? ಜಡ ಪದಾರ್ಥ. ಹಾಗೆ ಈ ಅಹಂಕಾರ, ಮಮಕಾರಗಳು ಬಿಟ್ಟರೆ ನಮಗೆ ಜಡತ್ವ ಬರುತ್ತೆ. ಅಂದರೆ ಈ ದೇಹದ ಮೇಲೆ ಅಭಿಮಾನ ಹೋಗುತ್ತೆ. ಅದೇ ಈ ಅಹಂಕಾರ, ಮಮಕಾರಗಳೇ ನಮ್ಮ ಸಂಸಾರಕ್ಕೆ ಕಾರಣವಾಗ್ತಾ ಇದೆ. ಸಂಸಾರದಲ್ಲಿ ನಾವು ಬಂಧನಕ್ಕೆ ಒಳಗಾಗಿ ದುಃಖಗಳನ್ನು ಅನುಭವಿಸ್ತಾ ಇದ್ದೇವೆ. ಜಡಭರತರು ಯಾವ ಸ್ಥಿತಿಗೆ ಸೇರಿದ್ರು ಅಂತಂದರೆ, ಅವರು ಒಳ್ಳೆಯ ಬ್ರಾಹ್ಮಣನಾಗಿ ಹುಟ್ಟಿದ್ರೂ ಕೂಡ ಯಾವುದು ಹಿಡಿಸ್ಕೊಳ್ತಾ ಇದ್ದಿಲ್ಲ. ಅವರು
ಮೈಯೆಲ್ಲ ಕೊಳಕಾಗಿರೋದು, ಅವ್ರ ಜನಿವಾರ ನೋಡಿದ್ರೆ ಕಪ್ಪಾಗಿರೋದು, ಯಾರಾದರೂ ಅವರಿಗೆ ಅನ್ನವನ್ನು ಕೊಟ್ಟರೆ ತಿಂತಾಯಿದ್ರು, ಕೊಡದೇ ಇದ್ದರೆ ತಿಂತಾ ಇದ್ದಿಲ್ಲ. ಭಾಗವತದಲ್ಲಿ ಬರುತ್ತೆ. ಅವರು ಎಷ್ಟು ಮಟ್ಟಕ್ಕೆ ಒಳ್ಳೆ ಪಂಚಭಕ್ಷ ಪರಮಾನ್ನ ಮೃಷ್ಟಾನ್ನ ಕೊಟ್ಟರೆ ತಿಂತಾಯಿದ್ರು. ಅಯ್ಯೋ ಚೆನ್ನಾಗಿದೆ ರುಚಿಯಾಗಿದೆ ಅಂತೇಳಿ ತಿನ್ನೋದಾಗಲಿ, ಅದರ ಮೇಲೆ ಇದು ಒಳ್ಳೆ ಪಂಚಭಕ್ಷ ಊಟ ಮೃಷ್ಟಾನ್ನ ಅಂಥೇಳಿ ಸಂತೋಷದಿಂದ ಅದನ್ನು ತಿನ್ನೋದಾಗಲಿ. ಅದೇ ಕೆಲವರು ಅದರೊಳಗೆ ಹಳಿಸೋದನ್ನು ಕೆಟ್ಟೋದ ಪದಾರ್ಥಗಳು ಹಾಕಿದ್ರೂ ಕೂಡ ಇದು ಕೆಟ್ಟೋಗಿದ್ದು ಅಳಿಸೋಗಿದ್ದು ಅಂತ ಕೂಡ ಅದನ್ನು ಬಿಸಾಡ್ತಾರೆ. ಅದನ್ನು ಹೇಗೆ ಮೃಷ್ಟಾನ್ನವನ್ನು ತಿಂತಾಯಿದ್ರು ಅದೇ ಮನಸ್ಥಿತಿಯಿಂದ ಹಾಗೆ ತಿಂತಾಯಿದ್ರಂತೆ. ಅಂದರೆ ಇದು ಅಹಂಕಾರ ಮಮಕಾರ ಬಿಟ್ಟವನು ಸಂಸಾರದಲ್ಲಿ ಬಂಧಿತನಾಗುವುದಿಲ್ಲ. ಆದರೆ ಆದ ಕಾರಣ ಅವರಿಗೆ ಜಡಭರತರು ಅಂತ ಹೆಸರು ಅವರಿಗೆ. ಇವು ಬಿಡದೇ ಇರೋದರಿಂದ ಆ ರಜೋಭಾಗ ತಮೋಭಾಗ ನಮ್ಮ ಮಮಕಾರ ಅಹಂಕಾರಗಳಿಗೆ ಕಾರಣವಾಗಿ ನಮ್ಮಲ್ಲಿ ಅವುಗಳನ್ನು ಪ್ರಚೋದನೆ ಮಾಡಿ ಈ ಸಂಸಾರದಲ್ಲಿ ಬಂಧಿತರಾಗುವಂತೆ ನಾವು ಆಗ್ತಾ ಇದ್ದೇವೆ. ಇನ್ನು ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನಪಾವೃತಃ ಭಾಗವತ. ಅದರ ವ್ಯಾಖ್ಯಾನದಲ್ಲಿ ವಿಶುದ್ಧಂ ಸತ್ವಮಂತಃಕರಣಂ ವಸುದೇವ ಶಬ್ದಿತಂ ತತ್ರ ವಿಶುದ್ಧೇ ಅಂತಃಕರಣೆ ಭಗವಾನ್ ಅಪಗತಾವರಣ ಪ್ರತೀಯತೆ. ನೋಡಿ, ನಾವು ಅಂತಃಕರಣದಲ್ಲಿ ಇಷ್ಟ ಮುಂಚೆ ರಜೋಭಾಗ ತಮೋಭಾಗ ಮಮಕಾರ ಅಹಂಕಾರಗಳಿಗೆ ಕಾರಣವಾಯಿತು ಅಂತ ಹೇಳಿದರೆ, ಅದೇ ಅಂತಃಕರಣದಲ್ಲಿ ಸತ್ವಭಾಗ ಸಾತ್ವಿಕ ಗುಣವಿದೆ. ಆ ಸತ್ವಭಾಗ ವಸುದೇವ ಎಂದು ಕರೆಯಲ್ಪಡುತ್ತಾ ಅದು ಭಗವಂತನ ಜ್ಞಾನಕ್ಕೆ ಅನುಕೂಲವಾಗಿದೆ. ಅದೇ ಅಂತಃಕರಣದಲ್ಲಿ ಸತ್ವಭಾಗ ಏನಾಗ್ತಾ ಇದೆ, ವಸುದೇವ ಅಂತ ಕರೆಯಲ್ಪಡುತ್ತಾ ನಾವು ಭಗವಂತನ ಜ್ಞಾನವನ್ನು ಪಡೆಯುವುದಕ್ಕೆ ಅನುಕೂಲವಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಆ ಸತ್ವಭಾಗ ಅಂತಃಕರಣದಲ್ಲಿ ವಸುದೇವ ಅಂತ ಕರೆಯಲ್ಪಡ್ತಾ ಇದೆ. ಯದಿ ಈಯತೆ ತತ್ರ ಪುಮಾನ್ ಅಪಾವೃತ. ಅದು ಭಗವಂತನ ಜ್ಞಾನವನ್ನು ನಾವು ಪಡೆಯುವುದಕ್ಕೆ ಅದು ಅನುಕೂಲ ಮಾಡ್ತಾ ಇದೆ. ಅರ್ಥಾತ್ ಇವಾಗ ನಮಗೇನಾಗ್ತಾ ಇದೆ, ನಮಗೆ ಅರ್ಥ ಆಯಿತು, ನಮ್ಮಲ್ಲಿ ಅಹಂಕಾರ ಮಮಕಾರಗಳಿದೆ ಮತ್ತು ಅದರಲ್ಲಿ ಸತ್ವಗುಣವೂ ಇದೆ. ಅದರಿಂದ ಭಗವಂತನ ಜ್ಞಾನವನ್ನು ಪಡೆಯುವುದಕ್ಕೆ ಅದು ಅನುಕೂಲವಾಗಿ ಮಾಡ್ತಾ ಇದೆ. ಇವಾಗ ನಮ್ಮಲ್ಲಿ ಈ ಮೂರು ಗುಣಗಳು, ಈ ಮೂರು ಸ್ಥಿತಿಗಳು, ಅಹಂಕಾರ ಮಮಕಾರ ಮತ್ತು ಭಗವಂತನ ಜ್ಞಾನ ಪಡೆಯುವಿಕೆ, ಈ ಅಂತಃಕರಣದಲ್ಲಿ ಯಾವುದು ಹೆಚ್ಚು ಪ್ರಚೋದನೆ ಮಾಡಿದರೆ ಅದು ನಮಗೆ ರಜೋಭಾಗ ತಮೋಭಾಗ ಹೆಚ್ಚು ಪ್ರಚೋದನೆ ಮಾಡಿದರೆ ಅಹಂಕಾರ ಮಮಕಾರಗಳು ನಮ್ಮಲ್ಲಿ ಫ್ಲೇರಪ್ ಆಗುತ್ತೆ, ಮೇಲಕ್ಕೇಳುತ್ತೆ. ಅದೇ ಸತ್ವಭಾಗ ಹೆಚ್ಚಾದಾಗ ಭಗವಂತನ ಜ್ಞಾನವನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತೇವೆ ನಾವು. ಇದು ಸಂಸಾರದಲ್ಲಿ ಈ ರೀತಿಯಾಗಿ ಇಷ್ಟು ವಿಷಯಗಳಿದೆ. ಇನ್ನು ಭಿದ್ಯತೆ ಹೃದಯ ಗ್ರಂಥಿಶ್ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಮಯೇ ದೃಷ್ಟೇ ಅಖಿಲಾತ್ಮನಿ. ಇದು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೃದಯ ಗ್ರಂಥಿರಂತಃಕರಣಾಖ್ಯೋ ಬಂಧ. ಅದಕ್ಕೆ ಯಾದವೇಂದ್ರ ತೀರ್ಥರ ವ್ಯಾಖ್ಯಾನದಲ್ಲಿ ಹೀಗೆ ಹೇಳ್ತಾರೆ, ಹೃದಯಸ್ಯ ಗ್ರಂಥಿ ಅಂತಃಕರಣಾಖ್ಯೋ ಬಂಧ ರಜಸ್ತಮೋಭಾಗಾವಿತ್ಯರ್ಥಃ ಧ್ಯಾನೋತ್ಕರ್ಷೇಣ ಅಖಿಲಾತ್ಮನಿ ಚೇತನ ದೇಹಾದ್ಯಂತರ್ಯಾಮಿಣಿ ಮಯಿ ದೃಷ್ಟೇ ಸತ್ಯೇವ ಕ್ಷೀಯಂತೆ ಸರ್ವಾಣ್ಯನಭಿಮತ ಕರ್ಮಾಣಿ ಅಶ್ಲೇಷಾದಿಲಕ್ಷಣಂ ಕ್ಷಯಂ ಯಾಂತಿ ಇತ್ಯರ್ಥ. ನೋಡಿ, ನಮಗೆ ಇವೆಲ್ಲ ಇದ್ದಾಗ ಭಗವಂತನ ದರ್ಶನವಾದ ಕೂಡಲೇ, ಅಂದರೆ ಅಪರೋಕ್ಷ ಜ್ಞಾನವಾದ ಕೂಡಲೇ ಅಹಂಕಾರಾತ್ಮಕವಾದ ಅಂತಃಕರಣ ಸೀಳಿ ಹೋಗುತ್ತೆ. ಅಂದರೆ ಯಾವುದು ನಮಗೆ ಅಹಂಕಾರವನ್ನು ಉಂಟು ಮಾಡ್ತಾ ಇದೋ ಅಂತಃಕರಣ ನಾಶವಾಗಿಬಿಡತ್ತೆ. ಅದರಲ್ಲಿ ಆ ಅಂತಃಕರಣದಲ್ಲಿ ಸಂಸಾರಕ್ಕೆ ಕಾರಣಗಳಾದ ರಜೋಭಾಗ ತಮೋಭಾಗಗಳು ಬೇರ್ಪಟ್ಟು, ಅಂದರೆ ಬೇರೆ ಆಗೋಗಿ ಡಿವೈಡ್ ಆಗಿ
ಸತ್ವಭಾಗ ಮಾತ್ರ ಉಳಿದುಕೊಳ್ಳುತ್ತೆ. ಇನ್ನು ಮಿಕ್ಕ ಕರ್ಮಗಳೆಲ್ಲವೂ ನಾಶವಾಗತ್ತೆ. ಇದು ಯಾವಾಗ? ಭಗವಂತನ ಅಪರೋಕ್ಷ ದರ್ಶನವಾದಾಗ. ಅರ್ಥಾತ್ ಅದಕ್ಕೆ ಅಪರೋಕ್ಷ ಜ್ಞಾನಿಗಳಿಗೆ ಈ ಅಹಂಕಾರ ಮಮಕಾರಗಳು ಇರುವುದಿಲ್ಲ. ಯಾಕೆ? ಭಗವಂತನ ದರ್ಶನವಾದ ಕೂಡಲೇ ಆ ಅಂತಃಕರಣದಲ್ಲಿರುವ ರಜೋಭಾಗ ತಮೋಭಾಗ ಸತ್ವಭಾಗ, ಈ ರಜೋಭಾಗ ತಮೋಭಾಗ ಸತ್ವಗುಣದಿಂದ ಏರ್ಪಾಟ್ ಬೇರೆ ಆಗೋಗುತ್ತೆ, ಸತ್ವಗುಣ ಮಾತ್ರ ಉಳಿಯುತ್ತೆ. ಆಗ ಆ ರಜೋಭಾಗ ತಮೋಭಾಗದಿಂದ ಅಹಂಕಾರ ಮಮಕಾರಗಳಿಂದ ಉಂಟಾಗುವಂತಹ ಎಲ್ಲ ಕರ್ಮಗಳು ನಾಶವಾಗುತ್ತೆ. ಅಂದರೆ ಒಂದು ಸತ್ವಭಾಗ ಉಳಿಯುತ್ತೆ. ಅದು ನಮಗೆ ಭಗವಂತನ ಜ್ಞಾನ ಸಂಪಾದನೆಗೆ ಹೊಂದುವುದಕ್ಕೆ ಅನುಕೂಲವಾಗಿ ಮಾಡುತ್ತೆ. ಈ ಪ್ರಮಾಣದ ಪ್ರಕಾರ ನಾವು ಒಂದು ಸಲ ವಿಮರ್ಶೆ ಮಾಡಿದಾಗ ನೀವು ನೋಡಿ, ಇವಾಗ ನಮ್ಮ ಮಾಧ್ವ ಪರಂಪರೆಯಲ್ಲಿ ಸರಿ ಮಧ್ವಾಚಾರ್ಯರು ಬಿಟ್ಬಿಡೋಣ, ಅವರು ವಾಯುದೇವರ ಅವತಾರ, ಮೂಲಭೂತರು, ಮೂಲಪುರುಷರು, ಜಗದ್ಗುರುಗಳು, ಪರಶುಕ್ಲತ್ರಯಕ್ಕೆ ಸೇರಿದವರು. ಅವರ ಸಾಕ್ಷಾತ್ ಶಿಷ್ಯರಾದಂತಹ ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ಆಮೇಲೆ ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಘೋತ್ತಮರು, ಕಂಬಾಲ ರಾಮಚಂದ್ರ ತೀರ್ಥರು, ವಿಜಯೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ಶ್ರೀ ರಾಘವೇಂದ್ರ ತೀರ್ಥರು, ನಾನು ಪ್ರಸಿದ್ಧರದು ಮಾತ್ರ ಹೇಳ್ತಾ ಇದ್ದೇನೆ. ಇವರೆಲ್ಲರನ್ನ ನೋಡಿದ ನಾನಿವಾಗ ಹೆಸರು ಹೇಳಿದವರೆಲ್ಲರೂ ಅಪರೋಕ್ಷ ಜ್ಞಾನಿಗಳೇ. ಇವರ ಯಾವ ಎಲ್ಲ ಇತಿಹಾಸಗಳನ್ನು, ಯಾರ ಈ ಎಲ್ಲ ಮಹಾನುಭಾವರ ಅಪರೋಕ್ಷ ಜ್ಞಾನಿಗಳ ಇತಿಹಾಸವನ್ನು ನಾವು ನೋಡಿದಾಗ ಎಲ್ಲೂ ಕೂಡ ಅವರು ನಾನು ನನ್ನದು ಅಂತ ಅಹಂಕಾರ ಮಮಕಾರಗಳು ತೋರಿಸಿದಂತೆ ನಮಗೆಲ್ಲಿ ಕಾಣೋದಿಲ್ಲ. ಅಂತಹ ಉತ್ಕೃಷ್ಟ ಪೀಠಾಧಿಪತಿಗಳಾದರೂ, ರಾಜರಿಗೆ ಗುರುಗಳಾದರೂ ಕೂಡ. ಉದಾಹರಣೆಗೆ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ರಾಯರು, ಇವರೆಲ್ಲರೂ ಕೂಡ ಅತ್ಯಂತ ಉತ್ಕೃಷ್ಟ ಸ್ಥಾನದಲ್ಲಿ ಇದ್ದು ಅವರ ಕಾಲದಲ್ಲಿ ರಾಜ್ಯವನ್ನು, ಭೂಮಿಯನ್ನು ಆಳ್ತಾ ಇರುವಂತಹ ಚಕ್ರವರ್ತಿಗಳಿಗೂ ರಾಜರಿಗೂ ಅವರು ಗುರುಗಳಾದರೂ ಕೂಡ ಎಲ್ಲಿ ಅವರ ಅಹಂಕಾರ ಮಮಕಾರಗಳನ್ನು ತೋರಿಸಿದಂತೆ ನಮಗೆ ಕಾಣುವುದಿಲ್ಲ. ಕೇವಲ ಭಗವಂತನ ಜ್ಞಾನ ಪ್ರಚಾರ, ಭಗವಂತನ ಜ್ಞಾನ ತಿಳಿಸುವ ಗ್ರಂಥಗಳು ಬರೆಯೋದು, ಈ ರೀತಿಯಾಗಿ ಇದ್ದರು ಅಷ್ಟೇ ಅಪರೋಕ್ಷ ಜ್ಞಾನಿಗಳು. ಎಲ್ಲಿ ನಮಗೆ ರಾಯರ ಅಹಂಕಾರ ತೋರಿಸಿದರು, ಶ್ರೀಪಾದರಾಜರು ತೋರಿಸಿದರು, ವ್ಯಾಸರಾಜರು ತೋರಿಸಿದರು ಅಂಥೇಳಿ ಎಲ್ಲೆಲ್ಲಿ ಇರೋದಿಲ್ಲ. ಅಹಂಕಾರ ಮಮಕಾರಗಳು ಅಪರೋಕ್ಷ ಜ್ಞಾನವಾದ ಕೂಡಲೇ ನಾಶವಾಗುತ್ತೆ. ಅದಕ್ಕೆ ದೃಷ್ಟಾಂತವೇ ವ್ಯಾಸರಾಜರು ತಿರುಪತಿ ತಿಮ್ಮಪ್ಪನ ಸೇವೆ 12 ವರ್ಷಗಳ ಕಾಲ ಅವರು ಸೇವೆ ಮಾಡಿ, ಆಮೇಲೆ ಆ ವಂಶದ ಕುಡಿ ಹುಟ್ಟಿದ ಮೇಲೆ ಎಲ್ಲ ಆತನಿಗೆ ಒಪ್ಪಿಸಿ ಬಂದುಬಿಟ್ರು. ಯಾಕೆ? ಅವರಿಗೆ ಅಹಂಕಾರ ಮಮಕಾರಗಳಿಲ್ಲ. ತಿರುಪತಿ ತಿಮ್ಮಪ್ಪನ ಸೇವೆ ನಾನು ಮಾಡಿದೆ, ನನ್ನ ಸೇವೆ. ಅದೇ ವ್ಯಾಸರಾಜರು ಅಂದ್ಕೊಂಡಿದ್ದಿದ್ದರೆ ಇಲ್ಲ ಇದು ನಾವು ಮಾಧ್ವರೇ ಇಟ್ಕೊಳ್ಳೋಣ, ತಿರುಪತಿಯನ್ನು ನಮ್ಮ ಅಧೀನದಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿ ಆ ಚಂದ್ರಗಿರಿ ಮಹಾರಾಜನಿಗೆ ಹೇಳಿದ್ದರೆ, ಅವನಿಗೆ ಹೇಳಿದರೆ ಚಂದ್ರಗಿರಿ ಮಹಾರಾಜ ಖಂಡಿತವಾಗಿ ಬಿಟ್ಕೊಡ್ತಾ ಇದ್ದ. ಯಾಕೆ? ವ್ಯಾಸರಾಜರು ಮಹಾನುಭಾವರು, ರಾಜಗುರುಗಳು. ಆ ಕೃಷ್ಣದೇವರಾಯನ ವಂಶದಲ್ಲಿ 6 ಜನ ಅರಸರಿಗೆ ಗುರುಗಳಾಗಿದ್ದವರು. ವ್ಯಾಸರಾಜರು ನಾವೇ ಇಟ್ಕೊಳ್ತೀವಪ್ಪ, ನಮ್ಮ ಮಾಧ್ವ ಪರಂಪರೆಯೇ ಇಲ್ಲಿ ಪೂಜೆ ಮಾಡುತ್ತೆ, ನಮ್ಮ ಪರಂಪರೆ ಇರುತ್ತೆ ಅಂತ ಹೇಳಿದ್ದಿದ್ರೆ ಇವತ್ತಿಗೆ ತಿರುಪತಿ ಕೂಡ ನಮ್ಮ ಕೈಯಲ್ಲಿರೋದು. ಆದರೆ ಅವರಲ್ಲಿ ಸ್ವಾರ್ಥ ಇಲ್ಲ, ಇದು ಮಮಕಾರ, ನಂದು ನಮ್ಮದು ಅಂಬೋದಿಲ್ಲದೆ ಬಿಟ್ಟುಕೊಟ್ರು. ಯಾಕೆ? ಅವರಲ್ಲಿ ಅಹಂಕಾರ ಮಮಕಾರಗಳಿಲ್ಲದೇ ಇರುವಂತಹ ಸನ್ಯಾಸದ ಲಕ್ಷಣ ಮುಖ್ಯವಾಗಿ ಏನು ಅಂದರೆ ವೈರಾಗ್ಯ. ಅದಕ್ಕೆ ಗುರುಗಳಾದ ಶ್ರೀಪಾದರಾಜರೇ ಹೇಳ್ತಾರೆ, 1000 ಜಿಹ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು, 1000 ಜಿಹ್ವೆಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸರಾಯರ ಸನ್ಯಾಸದಿರವ. ಆದ ಕಾರಣ ಅಪರೋಕ್ಷ ಜ್ಞಾನಿಗಳ ಅವರಲ್ಲಿ ಅಹಂಕಾರ ಮಮಕಾರವಿಲ್ಲದೆ ಕೇವಲ ಸತ್ವಗುಣ ಮಾತ್ರ ಇರುತ್ತೆ. ಆ ಸತ್ವಗುಣ ಭಗವಂತನಲ್ಲಿ ವಿಶೇಷವಾಗಿ ಭಗವಂತನ ಜ್ಞಾನವನ್ನು ಪಡೆಯುವುದಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತಾ, ಇನ್ನು ಪ್ರಾಣೇಂದ್ರಿಯಾಂತಃಕರಣಭೇದೇನ ತ್ರಿವಿಧಂ ಮತಂ
ಪಂಚೈವತೆ ಸರ್ವೇ ಪ್ರಾಣ ಬುದ್ಧೀಂದ್ರಿಯಾಣಿ ಚ ಕರ್ಮೇಂದ್ರಿಯಾಣಿ ಚ ತಥಾ ತಸ್ಮಾತ್ ಪಂಚವಿಧಂ ಸ್ಮೃತಂ ಲಿಂಗಂ ಷೋಡಶಕಂ ಪ್ರಾಹುರ್ಮನಸ ಸಹ ತತ್ ಪುನಃ. ಬ್ರಾಹ್ಮಪುರಾಣ ಹೇಳ್ತಾ ಇದೆ, ಭಾರತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಏನು ಹೀಗೆ ಭಗವಂತ ಏನು ಮಾಡ್ತಾ ಇದ್ದಾನೆ, ಸಂಸಾರಕ್ಕೆ ಕಾರಣವಾದ ಅಂತಃಕರಣವನ್ನು ಬೇರೆ ಮಾಡುವ ಮೂಲಕ ಸಂಸಾರವನ್ನು ನಾಶ ಮಾಡುವುದೇ ಅಲ್ಲದೆ ಆ ಜೀವ ಮುಂದೆ ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಪಂಚಪ್ರಾಣ, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಒಟ್ಟು ಹೀಗೆ 16 ತತ್ವಗಳು ಪದಾರ್ಥಗಳನ್ನೊಳಗೊಂಡ ಜೀವಾತ್ಮರ ಲಿಂಗದೇಹವನ್ನು ಅವನು ಭಂಗಪಡಿಸುತ್ತಾನೆ. ಅದಕ್ಕೆ ಈ ದೇಹಗಳು ಬರುವುದಕ್ಕೆ ಯಾವುದು ಕಾರಣ ಅಂಥೇಳಿದರೆ ತ್ರಿಗುಣಾತ್ಮಕವಾದ ಈ ಲಿಂಗದೇಹವೇ ಕಾರಣ. ಅಂತಹ ಲಿಂಗದೇಹವನ್ನೇ ಇವನು ಭಗವಂತ ಭಂಗ ಮಾಡ್ತಾನೆ. ಆ ಭಗವಂತನ ಅಪರೋಕ್ಷ ಜ್ಞಾನವಾದಾಗ ಈ ಸಂಸಾರಕ್ಕೆ ಕಾರಣವಾದ ಅಂತಃಕರಣ, ಅದರಲ್ಲಿ ರಜೋಭಾಗ ತಮೋಭಾಗಗಳನ್ನು ಬೇರ್ಪಾಟು ಮಾಡಿ ಬೇರೆ ಮಾಡಿ ಅದರ ಮೂಲಕ ಸಂಸಾರವನ್ನು ನಾಶ ಮಾಡ್ತಾನೆ. ಇವರು ಜೀವಾತ್ಮರೆಲ್ಲರೂ ಕೂಡ, ಈ ಮುಕ್ತಿಯೋಗ್ಯ ಜೀವರೆಲ್ಲರೂ ಬ್ರಹ್ಮಲೋಕದಲ್ಲೋಗಿ ಸತ್ಯಲೋಕದಲ್ಲಿ ಎಲ್ಲ ಅಲ್ಲಿ ಸೇರ್ತಾ ಇರ್ತಾರೆ. ಆತ್ಯಂತಿಕ ಪ್ರಳಯ, ಅನೇಕ ಪ್ರಳಯಗಳು ಸಣ್ಣ ಪುಟ್ಟ ನಡೀತಾ ಇರುತ್ತೆ. ಕೊನೆಗೆ ಆತ್ಯಂತಿಕ ಪ್ರಳಯ ಬಂದಾಗ ಬ್ರಹ್ಮದೇವರ ನೇತೃತ್ವದಲ್ಲಿ ಅಲ್ಲಿ ಸೇರಿದಂತಹ ಮುಕ್ತಿಯೋಗ್ಯ ಜೀವರೆಲ್ಲರೂ ಕೂಡ ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋಗ್ತಾ ಆ ವಿರಜಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ವಿರಜಾ ನದಿಯಲ್ಲಿ ಸ್ನಾನ ಮಾಡಿದಾಗ ಷೋಡಶ ಕಲೆಗಳಿಂದ ಕೂಡಿರುವ ನಮ್ಮ ಲಿಂಗದೇಹ, ಷೋಡಶ ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ ನಮ್ಮ ಲಿಂಗದೇಹ 16 ಕಲೆಗಳಿಂದ ಕೂಡಿದೆ. ಯಾವುದು? ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು 15 ಆಯಿತು, ಒಂದು ಮನಸ್ಸು. ಹೀಗೆ ಈ 16 ಕಲೆಗಳಿಂದ ಕೂಡಿಕೊಂಡಿರುವ ಲಿಂಗದೇಹವನ್ನು ಭಂಗಪಡಿಸುತ್ತಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಪುರಂದರ ಅಂತ ಹೆಸರು. ಇನ್ನು ಋಗ್ವೇದ ಹೇಳ್ತಾ ಇದೆ, ಪುರಾಂ ಬಿಂದುರಿಯುವ ಕವಿ ಅಭಿಸಿದ್ಮ ಇತಿಜ್ಞೇನ ವೃಷಭೇಣ ಪುರೋಭೇತ್ ಪುರಶ್ಚ ಸಂಸಾರರೂಪ ಅಭಿನತ್ ವೃಷೇಣ ಪ್ರಾಣೇನ ತಿಗ್ಮೇನ ವಿರೋಧಿನಃ ಪ್ರತಿ. ಋಗ್ವೇದದಲ್ಲಿ ಹೇಳಿ ಮತ್ತು ಋಗ್ವೇದ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕೆ ಇನ್ನೊಬ್ಬ ವ್ಯಾಖ್ಯಾನಕಾರರು ವೃಷೇಣ ಜೀವಶ್ರೇಷ್ಠೇನ ಪ್ರಾಣೇನ ಪ್ರಾಣಿನಾಂ ಸಂಸಾರರೂಪಾ ಪುರೋವ್ಯಭೇತ್ ಅಭಿನತ್ ಸಂಸಾರರೂಪಂ ಲಿಂಗಂ ಈ ಪ್ರಾಣಿನಾಂ ಪುರಮಿವ ತಚ್ಚ ದ್ವಾರೇಣೇಶ್ವರೋ ಭಿನತ್ತಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತ ಸಂಸಾರ ರೂಪವಾದಂತಹ ಪುರಗಳನ್ನು ನಾಶಪಡಿಸುತ್ತಾನೆ. ಆದ ಕಾರಣವೇ ಋಗ್ವೇದದಲ್ಲಿ ಇಂದ್ರನಾಮಕ ಭಗವಂತನಿಗೆ ಪುರಾಂ ಬಿಂದುಹು ಎಂಬ ವಿಶೇಷಣ ಕೊಡಲಾಗಿದೆ. ಪುರಾಂ ಬಿಂದುಹು ಎಂಬುವಂತಹ ವಿಶೇಷಣ ಕೊಡಲಾಗಿದೆ. ಅಲ್ಲದೆ ಋಗ್ವೇದದಲ್ಲೇ ಇನ್ನೊಂದು ಕಡೆ ಇಂದ್ರನಾಮಕ ಭಗವಂತನು ಮುಖ್ಯಪ್ರಾಣನ ಉಪದೇಶದಿಂದ ಜೀವಾತ್ಮರ ಸಂಸಾರಕ್ಕೆ ಕಾರಣವಾದ ಲಿಂಗ ಶರೀರಗಳನ್ನು ಬೇರೆ ಮಾಡ್ತಾನಂತೆ ಭಗವಂತ. ಹೌದು, ಮುಖ್ಯಪ್ರಾಣರು ನಮಗೆಲ್ಲದಕ್ಕೂ ಕೂಡ ಪ್ರಾಪರ್ ಚಾನಲ್. ಆ ಇಂದ್ರನಾಮಕ ಭಗವಂತನೇನು ಮಾಡ್ತಾ ಇದ್ದಾನೆ, ಜೀವಾತ್ಮರ ಸಂಸಾರಕ್ಕೆ ಕಾರಣವಾದ ಲಿಂಗ ಶರೀರವನ್ನು ಬೇರೆ ಮಾಡ್ತಾನೆ ಅಂತ ಹೇಳಿ ಋಗ್ವೇದ ಹೇಳ್ತಾ ಇದೆ. ಇನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ, ಗೋವಿಂದ ಗೋವಿಂದ ಪುರಂದರ ವಂದೇ ಅಂತ ಹೇಳ್ತಾ ವ್ಯಾಖ್ಯಾನಕಾರ ಪುರಂ ಸ್ವಾಚ್ಛಾದಿಕ ಲಿಂಗ ದೇಹಾಖ್ಯ ಪುರಂ ಧಾರಯತಿ ನಾಶಯತಿ ಇತಿ ಪುರಂದರ. ಇಷ್ಟೆಲ್ಲ ಹೇಳಿದ ಮೇಲೆ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಜೀವಾತ್ಮರ ಲಿಂಗ ಶರೀರವನ್ನು ನಾಶಪಡಿಸುತ್ತಾನಾದ ಕಾರಣ ಈ ಲಿಂಗ ಶರೀರ ಕೂಡ ಒಂದು ಪುರ ಅಂದರೆ ದೇಹ. ನಮಗೆ ನಾನು ಎಷ್ಟೋ ಬಾರಿ ಹೇಳಿದಂತೆ 4 ದೇಹಗಳಿದೆ. ಸ್ವರೂಪ ದೇಹ,
ಅದರ ಮೇಲೆ ಪ್ರಥಮ ಆವರಕವಾಗಿ ಲಿಂಗದೇಹ, ಅದರ ಆವರಕವಾಗಿ ಅದರ ಮೇಲೆ ಮೂರನೇ ಆವರಕ ಸೂಕ್ಷ್ಮ ಶರೀರ ಅಥವಾ ಅನಿರುದ್ಧ ಶರೀರ, ಅದರ ಮೇಲೆ ನಾಲ್ಕನೇ ಆವರಕ ನಮ್ಮ ಕಣ್ಣಿಗೆ ಕಾಣುವಂತಹ ಈ ಸ್ಥೂಲ ದೇಹ. ಈ ರೀತಿಯಾಗಿ ಈ ಜೀವಾತ್ಮನ ಲಿಂಗ ಶರೀರವನ್ನು ನಾಶಪಡಿಸುವುದರಿಂದಲೇ ಭಗವಂತನನ್ನು ಪುರಂದರ ಎಂದು ಆಚಾರ್ಯರು ಸ್ತೋತ್ರ ಮಾಡಿದ್ದಾರೆ ದ್ವಾದಶ ಸ್ತೋತ್ರದಲ್ಲಿ. ಇನ್ನು ಪುರಃ ಶಂಬರ ಪುರಃ ಧಾರಯತಿ ಇತಿ ಪುರಂದರ. ಮತ್ತು ಪುರಾಂ ಬಿಂಧುರ್ಯುವಾ ಕವಿ ಇದ್ರಃ ಪುರಾಂ ಶಂಬರಸ್ಯ ಪುರಾಣಾಂ ಬಿಂಧು ಭೇತ್ತ ವಿ ತಿಗ್ಮೇನ ವೃಷಭೇಣ ಪುರೋ ಅಭೇತ್ ಸಂವಜ್ರೇಣ ವೃಷಭೇಣ ವರ್ಷಣಸ್ಯಾಂಗೇನ ತಿಗ್ಮೇನ ತೀಕ್ಷ್ಣೇನ ಶಂಬರಸ್ಯ ಪುರಃ ಅಭಿನತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಚೀಪತಿ ಪುರಂದರ ಅನಿಸುವುದಕ್ಕೆ ಮುಖ್ಯ ಕಾರಣ ಏನು? ಇಂದ್ರನಲ್ಲಿದ್ದಾಗ ಭಗವಂತ ಏನು ಮಾಡ್ತಾ ಇದ್ದಾನೆ? ಇಂದ್ರನಲ್ಲಿದ್ದು ಇಂದ್ರ ಶಬ್ದವಾಚ್ಯನಾಗಿ, ಇಂದ್ರನಾಮಕನಾಗಿ, ಇಂದ್ರಾಂತರ್ಯಾಮಿಯಾಗಿ, ಇಂದ್ರನಿಂದ ಭಿನ್ನನಾಗಿ ಶಂಬರಾಸುರನ ಪುರಗಳನ್ನು ಪಟ್ಟಣಗಳನ್ನೆಲ್ಲ ನಾಶ ಮಾಡಿದ್ದಾನೆ. ಆದ ಕಾರಣ ಪುರಂದರ. ಯಾರು ಮಾಡಿದ್ದು ಪಟ್ಟಣಗಳನ್ನು ಅಂತ ಹೇಳಿದ್ರೆ ಶಚೀಪತಿಯಾದ ಇಂದ್ರನು ಮಾಡಿದ್ದಾನೆ. ಆದ ಕಾರಣ ಅವನಿಗೆ ಪುರಂದರ ಅಂತ ಹೆಸರು. ಈ ಶತ್ರುಗಳ ಪುರವನ್ನು ನಾಶ ಮಾಡಿದ್ದಾನೆ. ಆದ ಕಾರಣ ಅಂದರೆ ವಿಶೇಷವಾಗಿ ಶಂಬರಾಸುರನ ಪುರಗಳನ್ನು ನಾಶಪಡಿಸಿದ್ದಾನೆ ಇಂದ್ರ ಅಂತ ಋಗ್ವೇದದಲ್ಲಿ ಹೇಳಲ್ಪಟ್ಟಿದೆ. ಆದರೆ ಇಂದ್ರನು ಸ್ವತಂತ್ರನಾಗಿ ಮಾಡಲಾರನಾದ ಕಾರಣ ಈ ಭಗವಂತನೇ ಇಂದ್ರನಲ್ಲಿ ಇದ್ದು ತಾನು ಈ ಶಂಬರಾಸುರನ ಪುರಗಳನ್ನೆಲ್ಲ ನಾಶ ಮಾಡಿದ್ದಾನೆ. ಆದ ಕಾರಣ ಭಗವಂತನಿಗೆ ಪುರಂದರ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಅದೇ ಶಚೀಪತಿಯಲ್ಲಿ ಅಂತರ್ಯಾಮಿಯಾಗಿ ಭಗವಂತನೇ ನಾಶ ಮಾಡಿದ್ದಾನೆ ಮತ್ತು ರುದ್ರನ ಮೂಲಕ ಮಯನಿರ್ಮಿತವಾದ ತ್ರಿಪುರಗಳನ್ನು ನಾಶ ಮಾಡಿದ್ದಾನೆ ಮೊದಲಾದೆಲ್ಲ ವಿಷಯಗಳನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.